ನಮಸ್ಕಾರ ಸ್ನೇಹಿತರೆ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಭಗವದ್ಗೀತೆ ಎಂದರೆ ಕೇವಲ ಒಂದು ಕುಟುಂಬದ ಜಗಳದ ಕಥೆಯೇ ಅಥವಾ ಯುದ್ಧಭೂಮಿಯಲ್ಲಿ ನಡೆದ ಸಂಭಾಷಣೆಯೇ? ಇಂದು ಕೆಲವರು ಇದನ್ನು ಕೇವಲ ಹೊಡೆದಾಟದ ಕಥೆ ಎಂದು ಹಗುರವಾಗಿ ಮಾತನಾಡುತ್ತಾರೆ. ಅದರಲ್ಲಿ ಈ ಸೊಗಲಾಡಿ ಶರಣರು ಪ್ರಮುಖರು. ಇವರಿಗೆ ಸಾಂದರ್ಭಿಕವಾಗಿ ಬುದ್ಧಿಮಾತು ಹೇಳಿದ ಹೇಳಿಕೆಯನ್ನ ವಚನವೆಂದು ಕರೆಯುತ್ತಾ ಅದೇ ನಮ್ಮ ಧರ್ಮಗ್ರಂಥ ಅನ್ನೋ ಕಪ್ಪೆಗಳಿಗೆ ಭಗವದ್ಗೀತೆಯ ಮಹಿಮೆ ಅರಿಯದ ಅವಿವೇಕಿಗಳು. ಇದನ್ನೇ ನಮ್ಮ ಹಿರಿಯರು ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂದದ್ದು. ಇಂಥ ಗ್ರಂಥಗಳು ವಿಜ್ಞಾನಕ್ಕೆ ಸವಾಲು ಎಸಗಿವೆ. ಇದನ್ನು ನೋಡಿ ವಚನವು ವಿಜ್ಞಾನ ಅನ್ನೋ ಮೂಢರೂ ಇದ್ದಾರೆ. ಆದ್ರೆ ಅಚ್ಚರಿಯ ವಿಷಯವೆಂದರೆ ನಮ್ಮವರು ವಿರೋಧಿಸುವ ಇದೇ ಗೀತೆಯನ್ನು ಕಂಡು ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ಚಿಂತಕರು ಬೆರಗಾಗಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಹಿಂದಿರುವ ವಿಜ್ಞಾನವೇನು ಮತ್ತು ಇದನ್ನು ತೆಗಲುವವರಿಗೆ ತಕ್ಕ ಉತ್ತರವೇನು ಎಂಬುದನ್ನು ನೋಡೋಣ. ಜಾಗತಿಕ ಪ್ರಭಾವ. ಪರದೇಶದವರ ದೃಷ್ಟಿಯಲ್ಲಿ ಗೀತೆ. ಭಗವದ್ಗೀತೆಯಿಂದ ಪ್ರೇರಣೆ ಪಡೆದ ಪ್ರಮುಖ ವಿದೇಶಿ ಗಣ್ಯರು ಜೆ. ರಾಬರ್ಟ್ ಒಪೆನ್ಹೈಮರ್. ಅಣುಬಾಂಬ್ನ ಪಿತಾಮಹ ಎಂದು ಕರೆಯಲ್ಪಡುವ ಇವರು ಮೊದಲ ಪರಮಾಣು ಪರೀಕ್ಷೆಯ ಸಂದರ್ಭದಲ್ಲಿ ಗೀತೆಯ ಸಾಲುಗಳನ್ನು ಸ್ಮರಿಸಿದ್ದರು. ನಾನೀಗ ಮೃತ್ಯುವಾಗಿದ್ದೇನೆ, ಲೋಕವನ್ನೇ ನಾಶ ಮಾಡುವವನಾಗಿದ್ದೇನೆ ಎಂಬ ಸಾಲು ಅವರ ಮೇಲೆ ಅತೀವ ಪ್ರಭಾವ ಬೀರಿತು. ವಿಲ್ ಸ್ಮಿತ್. ಹಾಲಿವುಡ್ ನಟ ವಿಲ್ ಸ್ಮಿತ್ ತಾವು ಗೀತೆಯನ್ನು ಪೂರ್ತಿಯಾಗಿ ಓದಿದ್ದು ಅದರಿಂದ ಜೀವನದ ಸತ್ಯಗಳನ್ನು ಅರಿತುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್. ಇವರು ಕೂಡ ಭಗವದ್ಗೀತೆಯ ತತ್ವಗಳಿಂದ ಪ್ರಭಾವಿತರಾಗಿದ್ದರು. ಜಗತ್ತಿನ ಸೃಷ್ಟಿ ಮತ್ತು ಸ್ಥಿತಿಯ ಬಗ್ಗೆ ಗೀತೆಯಲ್ಲಿರುವ ಆಳವಾದ ಜ್ಞಾನ ಅವರಿಗೆ ಆಶ್ಚರ್ಯ ಮೂಡಿಸಿತು. ಗೀತೆಯಲ್ಲಿರುವ ವಿಜ್ಞಾನ ಮತ್ತು ವಿಶೇಷತೆ. ಗೀತೆಯು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದೊಂದು ಸೈಕಾಲಜಿ ಅಂದರೆ ಮನೋವಿಜ್ಞಾನ ಮತ್ತು ಕ್ವಾಂಟಮ್ ಫಿಸಿಕ್ಸ್ನ ಸಾರವಾಗಿದೆ. ಕೇವಲ ಒಪೆನ್ಹೈಮರ್ ಮಾತ್ರವಲ್ಲ, ಇವರೆಲ್ಲರೂ ಗೀತೆಯ ಪ್ರೇಮಿಗಳು. ಹೆನ್ರಿ ಡೇವಿಡ್ ಥೋರೋ ಇವರು ಹೇಳುತ್ತಾರೆ, ಪ್ರತಿದಿನ ಬೆಳಗ್ಗೆ ನಾನು ನನ್ನ ಬುದ್ಧಿಶಕ್ತಿಯನ್ನು ಭಗವದ್ಗೀತೆಯ ಅತೀಂದ್ರಿಯ ಜ್ಞಾನದಲ್ಲಿ ಸ್ನಾನ ಮಾಡಿಸುತ್ತೇನೆ. ಇದರ ಮುಂದೆ ನಮ್ಮ ಆಧುನಿಕ ಜಗತ್ತು ತುಂಬ ಸಣ್ಣದಾಗಿ ಕಾಣುತ್ತದೆ. ನಿಕೋಲಾ ಟೆಸ್ಲಾ. ಆಧುನಿಕ ವಿದ್ಯುತ್ ಶಕ್ತಿಯ ಪಿತಾಮಹ ಟೆಸ್ಲಾ ಅವರು ಆಕಾಶ ಮತ್ತು ಪ್ರಾಣ ಎಂಬ ವೈದಿಕ ಪರಿಕಲ್ಪನೆಗಳನ್ನು ಬಳಸಿ ಭೌತಿಕ ಜಗತ್ತಿನ ಶಕ್ತಿಯ ಬಗ್ಗೆ ಅಧ್ಯಯನ ಮಾಡಿದ್ದರು. ಅಲ್ಡೌಸ್ ಹಕ್ಸ್ಲೆ. ಇವರು ಗೀತೆಯನ್ನು ಮಾನವ ಕುಲದ ಅತ್ಯಂತ ವ್ಯವಸ್ಥಿತ ಆಧ್ಯಾತ್ಮಿಕ ಹೇಳಿಕೆ ಎಂದು ಕರೆದಿದ್ದಾರೆ. ಗೀತೆಯಲ್ಲಿ ಅಡಗಿರುವ ಆಧುನಿಕ ವಿಜ್ಞಾನದ ಬೀಜಗಳು. ಅಣುವಿಜ್ಞಾನ ಮತ್ತು ವಿಶ್ವರೂಪ ದರ್ಶನ ಅಟಾಮಿಕ್ ಸೈನ್ಸ್. ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸಿದಾಗ ವಿವರಿಸಿದ ಆ ಶಕ್ತಿ ಮತ್ತು ಪ್ರಕಾಶವನ್ನು ಒಪೆನ್ಹೈಮರ್ ಅವರು ಅಣುಬಾಂಬ್ ಸ್ಫೋಟದ ತೀವ್ರತೆಗೆ ಹೋಲಿಸಿದರು. 1000 ಸೂರ್ಯರು ಒಮ್ಮೆಲೆ ಉದಯಿಸಿದರೆ ಉಂಟಾಗುವ ಪ್ರಕಾಶ ಎಂಬ ವರ್ಣನೆ ಅಣುವಿಜ್ಞಾನದ ಮಾಸ್ ಎನರ್ಜಿ ಪರಿಕಲ್ಪನೆಗೆ ಹತ್ತಿರವಾಗಿದೆ. ಟೆಲಿವಿಷನ್ ಮತ್ತು ದಿವ್ಯದೃಷ್ಟಿ. ರಿಮೋಟ್ ಸೆನ್ಸಿಂಗ್ ಮತ್ತು ಟೆಲಿವಿಷನ್. ಇಂದು ನಾವು ಸಾವಿರಾರು ಮೈಲಿ ದೂರದಲ್ಲಿ ನಡೆಯುವ ಪಂದ್ಯವನ್ನು ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ನೋಡುತ್ತೇವೆ. ಇದನ್ನು ಅಂದು ದಿವ್ಯದೃಷ್ಟಿ ಎಂದು ಕರೆಯಲಾಗಿತ್ತು. ಸಂಜಯನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಇರಲಿಲ್ಲ, ಬದಲಾಗಿ ಹಸ್ತಿನಾಪುರದ ಅರಮನೆಯಲ್ಲಿ ಕುಳಿತು ಧೃತರಾಷ್ಟ್ರನಿಗೆ ಯುದ್ಧದ ನೇರ ಪ್ರಸಾರ ಅಂದರೆ ಲೈವ್ ಟೆಲಿಕಾಸ್ಟ್ ನೀಡುತ್ತಿದ್ದನು. ಇದು ರಿಮೋಟ್ ಸೆನ್ಸಿಂಗ್ ಮತ್ತು ವೈರ್ಲೆಸ್ ಕಮ್ಯುನಿಕೇಷನ್ ತಂತ್ರಜ್ಞಾನದ ಪ್ರಾಚೀನ ಕಲ್ಪನೆ. ಪ್ರಣಾಳ ಶಿಶು ಮತ್ತು ವೈದ್ಯಕೀಯ ವಿಜ್ಞಾನ. ಐವಿಎಫ್ ಮತ್ತು ಜೆನೆಟಿಕ್ ಸೈನ್ಸ್. ಗಾಂಧಾರಿಯ 100 ಜನ ಪುತ್ರರ ಜನನದ ಕಥೆಯನ್ನ ಇಂದಿನ ವಿಜ್ಞಾನಿಗಳು ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ಗೆ ಹೋಲಿಸುತ್ತಾರೆ. ಒಂದು ಭ್ರೂಣವನ್ನು 100 ಭಾಗಗಳಾಗಿ ವಿಂಗಡಿಸಿ ಮಡಕೆಗಳಲ್ಲಿ ಅಂದರೆ ಜೈವಿಕ ಪರಿಸರದಲ್ಲಿ ಬೆಳೆಸಿದ ಪ್ರಕ್ರಿಯೆ ಇಂದಿನ ಸುಧಾರಿತ ಭ್ರೂಣ ವಿಜ್ಞಾನಕ್ಕೆ ಸವಾಲು ಹಾಕುವಂತಿದೆ. ವಿರೋಧಿಸುವವರಿಗೆ ತಾರ್ಕಿಕ ಉತ್ತರಗಳು. ಲಾಜಿಕ್ ಫಾರ್ ಕ್ರಿಟಿಕ್ಸ್. ಕೆಲವರು ಇದನ್ನು ಕುಟುಂಬದ ಜಗಳ ಎಂದು ಕರೆಯುತ್ತಾರೆ. ಅವರಿಗೆ ನೀವು ಹೇಳಬೇಕಾದ ಉತ್ತರ ಇದು. ಇದು ಗಡಿಯಾರದ ಯುದ್ಧವಲ್ಲ, ಕಾಲದ ಯುದ್ಧ. ಭಗವದ್ಗೀತೆಯು ಕೇವಲ ಒಬ್ಬ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಸೀಮಿತವಾಗಿಲ್ಲ. ಇದರಲ್ಲಿ ಸಮಯ, ಪ್ರಕೃತಿ ಮತ್ತು ಜೀವ ಎಂಬ ವಿಶ್ವವ್ಯಾಪಿ ವಿಷಯಗಳ ಚರ್ಚೆಯಿದೆ. ವಿಜ್ಞಾನದ ತಾಯಿ. ವಿಜ್ಞಾನವು ಹೇಗೆ ಎಂಬುದನ್ನು ವಿವರಿಸುತ್ತದೆ, ಗೀತೆಯು ಯಾಕೆ ಎಂಬುದನ್ನು ವಿವರಿಸುತ್ತದೆ. ವಿಜ್ಞಾನಕ್ಕೆ ಗಡಿಯಾರ ತಯಾರಿಸಲು ಗೊತ್ತು, ಆದರೆ ಸಮಯವನ್ನು ಹೇಗೆ ಬಳಸಬೇಕು ಎಂದು ತಿಳಿಸುವುದು ಗೀತೆ. ಶಕ್ತಿ ಸಂರಕ್ಷಣಾ ನಿಯಮ ಮತ್ತು ಆತ್ಮದ ಅವಿನಾಶಿತತೆ. ಥರ್ಮೋಡೈನಾಮಿಕ್ಸ್ ಮತ್ತು ಎನರ್ಜಿ.
ಆಧುನಿಕ ಭೌತವಿಜ್ಞಾನದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಅದು ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಗೀತೆಯ ವಿಜ್ಞಾನ 2ನೇ ಅಧ್ಯಾಯದ 22 ಮತ್ತು 23ನೇ ಶ್ಲೋಕಗಳಲ್ಲಿ ಕೃಷ್ಣ ಇದನ್ನೇ ಹೇಳುತ್ತಾನೆ. ನೈನಂ ಚಿಂದಂತಿ ಶಸ್ತ್ರಾಣಿ ಎಂದರೆ ಶಕ್ತಿಯನ್ನು ಅಂದರೆ ಆತ್ಮವನ್ನು ಆಯುಧ ಕತ್ತರಿಸಲಾರದು, ಅಗ್ನಿ ಸುಡಲಾರದು. ಹಳೆಯ ಬಟ್ಟೆ ಕಳೆದು ಹೊಸ ಬಟ್ಟೆ ಧರಿಸುವಂತೆ ಶಕ್ತಿಯು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾವಣೆಯಾಗುತ್ತದೆ. ಇದು ಕ್ವಾಂಟಮ್ ಎನರ್ಜಿಯ ಮೂಲ ಸಿದ್ಧಾಂತ. ಕ್ವಾಂಟಮ್ ಫಿಸಿಕ್ಸ್ ಮತ್ತು ಅಬ್ಸರ್ವರ್ ಎಫೆಕ್ಟ್. ಕ್ವಾಂಟಮ್ ವಿಜ್ಞಾನದ ಪ್ರಕಾರ ಒಬ್ಬ ವೀಕ್ಷಕನು ಅಂದರೆ ಅಬ್ಸರ್ವರ್ ಒಂದು ವಸ್ತುವನ್ನು ನೋಡುವವರೆಗೆ ಅದರ ಸ್ಥಿತಿ ಅನಿಶ್ಚಿತವಾಗಿರುತ್ತದೆ. ಗೀತೆಯ ವಿಜ್ಞಾನ ಕೃಷ್ಣನು ಅರ್ಜುನನಿಗೆ ಜಗತ್ತು ಒಂದು ಮಾಯೆ ಅಥವಾ ಭ್ರಮೆ ಎಂದು ವಿವರಿಸುತ್ತಾನೆ. ನಾವು ಯಾವುದನ್ನು ಘನವಸ್ತು ಎಂದು ನಂಬಿದ್ದೇವೋ ಅದು ಕೇವಲ ಪರಮಾಣುಗಳ ಕಂಪನ, ವೈಬ್ರೇಷನ್. ನಮ್ಮ ಪ್ರಜ್ಞೆ ಹೇಗೆ ಜಗತ್ತನ್ನು ನೋಡುತ್ತದೆಯೋ ಜಗತ್ತು ನಮಗೆ ಹಾಗೆಯೇ ಕಾಣುತ್ತದೆ ಎಂಬ ಸಾಪೇಕ್ಷತಾ ಸಿದ್ಧಾಂತ ಗೀತೆಯಲ್ಲಿದೆ. ಸೈಕೋ ನ್ಯೂರೋ ಇಮ್ಯುನಾಲಜಿ. ಇಂದು ವೈದ್ಯಕೀಯ ಲೋಕ ಒಪ್ಪಿಕೊಂಡಿರುವ ಸತ್ಯವೇನೆಂದರೆ ನಮ್ಮ ಆಲೋಚನೆಗಳು ನಮ್ಮ ದೇಹದ ಆರೋಗ್ಯವನ್ನು ನಿರ್ಧರಿಸುತ್ತವೆ. ಗೀತೆಯ ವಿಜ್ಞಾನ ಧ್ಯಾಯತೋ ವಿಷಯಾನ್ ಪುಂಸಃ 2.62 ಶ್ಲೋಕದಲ್ಲಿ ಮನುಷ್ಯನ ಪತನ ಹೇಗೆ ಆರಂಭವಾಗುತ್ತದೆ ಎಂಬ ಚೈನ್ ರಿಯಾಕ್ಷನ್ ಅನ್ನು ಕೃಷ್ಣ ವಿವರಿಸುತ್ತಾನೆ. ಆಸೆ, ಕ್ರೋಧ, ಸಮ್ಮೋಹ ಅಂದರೆ ಗೊಂದಲ, ಸ್ಮೃತಿಭ್ರಂಶ ಅಂದರೆ ಮರೆವು, ಬುದ್ಧಿನಾಶ. ಇದು ಮೆದುಳಿನ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಹೇಗೆ ಅಸಮತೋಲನಗೊಂಡು ಮನುಷ್ಯನನ್ನು ಮಾನಸಿಕ ರೋಗಿಯಾಗಿ ಮಾಡುತ್ತವೆ ಎಂಬುದಕ್ಕೆ ನೀಡಿದ ವೈಜ್ಞಾನಿಕ ವಿವರಣೆ. ವಿಕಾಸವಾದ ಮತ್ತು ಗುಣಲಕ್ಷಣಗಳು. ಎವಲ್ಯೂಷನ್ ಆ್ಯಂಡ್ ಜೆನೆಟಿಕ್ಸ್. ಡಾರ್ವಿನ್ ವಿಕಾಸವಾದಕ್ಕಿಂತ ಮೊದಲೇ ಗೀತೆಯು ಗುಣತ್ರಯಗಳ ಬಗ್ಗೆ ವಿವರಿಸುತ್ತದೆ. ಗೀತೆಯ ವಿಜ್ಞಾನ ಒಬ್ಬ ಮನುಷ್ಯನ ಡಿಎನ್ಎ ಅವನ ಸ್ವಭಾವವನ್ನು ನಿರ್ಧರಿಸುವಂತೆ ಗೀತೆಯು ಮನುಷ್ಯನ ಕರ್ಮ ಮತ್ತು ಗುಣಗಳು ಅವನ ಮುಂದಿನ ಜನ್ಮ ಅಥವಾ ವಿಕಾಸದ ಹಂತವನ್ನು ನಿರ್ಧರಿಸುತ್ತದೆ. 14ನೇ ಅಧ್ಯಾಯದಲ್ಲಿ ಪ್ರಕೃತಿಯ 3 ಗುಣಗಳು ಜೀವಕೋಶಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬ ಸೂಕ್ಷ್ಮ ವಿವರಣೆಯಿದೆ. ಸಮಯದ ಸಾಪೇಕ್ಷತೆ, ಟೈಮ್ ಡೈಲೇಷನ್. ಐನ್ಸ್ಟೈನ್ ಅವರ ಸಮಯದ ಸಾಪೇಕ್ಷತಾ ಸಿದ್ಧಾಂತವು ಸಮಯವು ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ ಎನ್ನುತ್ತದೆ. ಗೀತೆಯ ವಿಜ್ಞಾನ ಕೃಷ್ಣನು ವಿಶ್ವರೂಪ ದರ್ಶನ ಮಾಡಿಸಿದಾಗ ಅರ್ಜುನನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ ಗೋಚರಿಸುತ್ತದೆ. ಅಂದರೆ ಉನ್ನತ ಪ್ರಜ್ಞೆಯ ಸ್ಥಿತಿಯಲ್ಲಿ ಅಂದರೆ ಹೈಯರ್ ಡೈಮೆನ್ಷನ್ನಲ್ಲಿ ಸಮಯವು ರೇಖಾತ್ಮಿಕವಾಗಿರುವುದಿಲ್ಲ, ಅಂದರೆ ನಾನ್ ಲೀನಿಯರ್. ಇದು ಇಂದಿನ ಸ್ಪೇಸ್ ಟೈಮ್ ಕಂಟಿನ್ಯೂಯಂ ಪರಿಕಲ್ಪನೆಗೆ ಸಮಾನವಾಗಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ವಿಜ್ಞಾನ ದ ಸೈನ್ಸ್ ಆಫ್ ಡಿಟ್ಯಾಚ್ಮೆಂಟ್. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಇದು ಕೇವಲ ತತ್ವವಲ್ಲ, ಇದೊಂದು ದೊಡ್ಡ ಸೈಕೊಲಾಜಿಕಲ್ ಟೂಲ್. ವಿಜ್ಞಾನ ಒಬ್ಬ ವ್ಯಕ್ತಿ ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸಿದಾಗ ಅವನ ಮೆದುಳಿನಲ್ಲಿ ಕಾರ್ಟಿಸೋಲ್ ಎಂಬ ಒತ್ತಡದ ಹಾರ್ಮೋನ್ ಬಿಡುಗಡೆಯಾಗಿ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಕೃಷ್ಣ ಹೇಳುವ ಫಲಾಪೇಕ್ಷೆ ಇಲ್ಲದ ಕರ್ಮ ಮೆದುಳನ್ನು ಫ್ಲೋ ಸ್ಟೇಟ್ನಲ್ಲಿ ಇಡುತ್ತದೆ. ಇದರಿಂದ ಮನುಷ್ಯ ಅತಿ ಹೆಚ್ಚು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ವರದಿಯ ತೀರ್ಮಾನಕ್ಕೆ ಪೂರಕವಾದ ಮಾತು. ವಿಜ್ಞಾನವು ವಸ್ತುವನ್ನು ಅಧ್ಯಯನ ಮಾಡುತ್ತದೆ, ಗೀತೆಯು ಆ ವಸ್ತುವನ್ನು ನಡೆಸುವ ಚೇತನವನ್ನು ಅಧ್ಯಯನ ಮಾಡುತ್ತದೆ. ವಿಜ್ಞಾನಕ್ಕೆ ಕಣ್ಣುಗಳಿವೆ, ಆದರೆ ದೃಷ್ಟಿಯಿಲ್ಲ. ಗೀತೆಯು ಆ ದೃಷ್ಟಿಯನ್ನು ನೀಡುತ್ತದೆ. ಹಾಗಾಗಿ ಗೀತೆಯನ್ನು ವಿರೋಧಿಸುವವರು ವಿಜ್ಞಾನವನ್ನೇ ವಿರೋಧಿಸಿದಂತೆ. ಪಾಂಡವರು ಮತ್ತು ಕರ್ಣನ ಜನನ. ನಿಯೋಗ ಪದ್ಧತಿ ಮತ್ತು ದೈವಿಕ ಸಂಕಲ್ಪ. ಕುಂತಿಯು ಮನುಷ್ಯ ಸಂಪರ್ಕವಿಲ್ಲದೆ ದೇವತೆಗಳ ಮಂತ್ರಶಕ್ತಿಯಿಂದ ಮಕ್ಕಳನ್ನು ಪಡೆದಳು ಎನ್ನಲಾಗುತ್ತದೆ. ಇದನ್ನು ಇಂದಿನ ವಿಜ್ಞಾನದಲ್ಲಿ ಪಾರ್ಥೆನೋಜೆನೆಸಿಸ್ ಅಥವಾ ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ನಂತಹ ಸುಧಾರಿತ ಸಂತಾನೋತ್ಪತ್ತಿ ತಂತ್ರಜ್ಞಾನಕ್ಕೆ ಹೋಲಿಸಬಹುದು. ವೈಜ್ಞಾನಿಕ ವಿವರಣೆ ಇಂದಿನ ದಿನಗಳಲ್ಲಿ ಒಬ್ಬ ಮಹಿಳೆ ತನ್ನ ಪತಿಯ ಸಂಪರ್ಕವಿಲ್ಲದೆಯೇ ಸ್ಪರ್ಮ್ ಬ್ಯಾಂಕ್ ಮೂಲಕ ಅಥವಾ ವೈದ್ಯಕೀಯ ಹಸ್ತಕ್ಷೇಪದ ಮೂಲಕ ಗರ್ಭಧರಿಸಲು ಸಾಧ್ಯವಿದೆ. ಅಂದು ಮಂತ್ರ ಎನ್ನುವುದು ಡಿಎನ್ಎ ಕೋಡಿಂಗ್ ಅಥವಾ ಒಂದು ನಿರ್ದಿಷ್ಟ ಶಕ್ತಿಯ ತರಂಗಾಂತರವನ್ನು ಆವಾಹಿಸಿಕೊಳ್ಳುವ ತಂತ್ರಜ್ಞಾನವಾಗಿರಬಹುದು ಎಂದು ಹೇಳಬಹುದು. ಕರ್ಣನ ಜನನ ಸೂರ್ಯನ ಕಿರಣಗಳ ಮೂಲಕ ಕುಂತಿ ಗರ್ಭಧರಿಸಿದ್ದು ರೇಡಿಯೇಷನ್ ಅಥವಾ ಶಕ್ತಿಯ ವರ್ಗಾವಣೆಯ ಮೂಲಕ ಭ್ರೂಣ ಸೃಷ್ಟಿಯಾಗುವ ಪರಿಕಲ್ಪನೆಯನ್ನು ಹೋಲಿಸುತ್ತದೆ. ದ್ರೌಪದಿ ಮತ್ತು ದೃಷ್ಟಿದ್ಯುಮ್ನ ಯಜ್ಞಕುಂಡದಿಂದ ಜನನ, ಕ್ಲೋನಿಂಗ್ ಹಾಗೂ ಸಿಂಥೆಟಿಕ್ ಲೈಫ್. ದ್ರೌಪದಿ ಮತ್ತು ದೃಷ್ಟಿದ್ಯುಮ್ನ ತಾಯಿಯ ಗರ್ಭದಿಂದ ಜನಿಸಿದವರಲ್ಲ,
ಬದಲಾಗಿ ಯಜ್ಞದ ಅಗ್ನಿಯಿಂದ ನೇರವಾಗಿ ಯುವಕ-ಯುವತಿಯರಾಗಿ ಹೊರಬಂದವರು ಎಂದು ಪುರಾಣ ಹೇಳುತ್ತದೆ. ವೈಜ್ಞಾನಿಕ ವಿವರಣೆ: ಇದನ್ನು ಇಂದಿನ ಸಿಂಥೆಟಿಕ್ ಬಯಾಲಜಿ ಅಥವಾ ಲ್ಯಾಬ್ ಗ್ರೋನ್ ಹ್ಯೂಮನ್ಸ್ ಪರಿಕಲ್ಪನೆಗೆ ಹೋಲಿಸಬಹುದು. ಬಯೋರಿಯಾಕ್ಟರ್: ಅಂದಿನ ಯಜ್ಞಕುಂಡ ಎನ್ನುವುದು ಕೇವಲ ಬೆಂಕಿಯ ಗುಂಡಿಯಲ್ಲ, ಬದಲಾಗಿ ಅದೊಂದು ಸಂಕ್ಲಿಷ್ಟವಾದ ಕೆಮಿಕಲ್ ಬಯೋರಿಯಾಕ್ಟರ್ ಆಗಿದ್ದರೆಯಬಹುದು. ಇದರಲ್ಲಿ ಅಗತ್ಯವಿರುವ ಪೋಷಕಾಂಶಗಳು ಮತ್ತು DNA ಸ್ಯಾಂಪಲ್ಗಳನ್ನು ಬಳಸಿ ಕೃತಕವಾಗಿ ಜೀವವನ್ನು ಸೃಷ್ಟಿಸುವ ತಂತ್ರಜ್ಞಾನ ಅಂದು ಇತ್ತು ಎಂಬುದಕ್ಕೆ ಇದು ಪುರಾವೆ ಒದಗಿಸುತ್ತದೆ. ಕೌರವರ ಜನನ, ಭ್ರೂಣ ವಿಭಜನೆ, ಎಂಬ್ರಿಯೋ ಸ್ಪ್ಲಿಟಿಂಗ್ ಹಾಗೂ ಎಕ್ಟೋಜೆನೆಸಿಸ್. ಗಾಂಧಾರಿಯ ಗರ್ಭದಿಂದ ಮಾಂಸದ ಪಿಂಡ ಹೊರಬಂದಾಗ ವ್ಯಾಸ ಮಹರ್ಷಿಗಳು ಅದನ್ನು 101 ಭಾಗಗಳಾಗಿ ವಿಂಗಡಿಸಿ ತುಪ್ಪದ ಮಡಕೆಗಳಲ್ಲಿ ಇಡಿಸಿದರು. ವಿಕಾಸವಾದ: ಇದು 100ಕ್ಕೆ 100 ಇಂದಿನ ಎಕ್ಟೋಜೆನೆಸಿಸ್ ತಂತ್ರಜ್ಞಾನಕ್ಕೆ ಸಮಾನವಾಗಿದೆ. ಅಂದರೆ ತಾಯಿಯ ಗರ್ಭದ ಹೊರಗೆ ಕೃತಕ ಗರ್ಭಕೋಶದಲ್ಲಿ ಮಗುವ. ಕೌರವರ ಜನನ, ಭ್ರೂಣ ವಿಭಜನೆ, ಎಂಬ್ರಿಯೋ ಸ್ಪ್ಲಿಟಿಂಗ್ ಮತ್ತು ಎಕ್ಟೋಜೆನೆಸಿಸ್. ಗಾಂಧಾರಿಯ ಗರ್ಭದಿಂದ ಮಾಂಸದ ಪಿಂಡ ಹೊರಬಂದಾಗ ವ್ಯಾಸಮಹರ್ಷಿಗಳು ಅದನ್ನು 101 ಭಾಗಗಳಾಗಿ ವಿಂಗಡಿಸಿ ತುಪ್ಪದ ಮಡಕೆಗಳಲ್ಲಿ ಬೆಳೆಸುವುದು. ಮಡಕೆಗಳು ಅಂದು ಇನ್ಕ್ಯುಬೇಟರ್ಗಳಾಗಿ ಕೆಲಸ ಮಾಡಿದ್ದವು. ಒಂದು ಭ್ರೂಣವನ್ನು ವಿಭಜಿಸಿ 100 ಮಕ್ಕಳನ್ನು ಮಾಡಿದ್ದು ಇಂದಿನ ಸ್ಟೆಮ್ ಸೆಲ್ ರೀಜೆನರೇಟರ್ ಅಥವಾ ಕ್ಲೋನಿಂಗ್ ತಂತ್ರಜ್ಞಾನದ ಮುನ್ಸೂಚನೆಯಾಗಿದೆ. ವಿರೋಧಿಸುವವರಿಗೆ ಮತ್ತು ವಿಮರ್ಶಕರಿಗೆ ತರ್ಕಬದ್ಧ ಉತ್ತರ: ಯಾರು ಇದನ್ನು ಅಸಾಧ್ಯ ಎನ್ನುತ್ತಾರೋ ಅವರಿಗೆ ಈ 3 ಪ್ರಶ್ನೆಗಳನ್ನು ಕೇಳಿ. ಇಂದು ಸಾಧ್ಯವಿರುವುದು ಅಂದು ಯಾಕೆ ಸಾಧ್ಯವಿರಬಾರದು? ಇಂದು ನಾವು IVF ಮೂಲಕ ಮಗು ಪಡೆಯುವುದನ್ನು ಪವಾಡ ಎನ್ನುವುದಿಲ್ಲ, ವಿಜ್ಞಾನ ಎನ್ನುತ್ತೇವೆ. ಅಂದು ಅದೇ ತಂತ್ರಜ್ಞಾನವನ್ನು ದೈವಿಕ ಅಥವಾ ಮಂತ್ರಶಕ್ತಿ ಎಂದು ಕರೆಯಲಾಗುತ್ತಿತ್ತು ಅಷ್ಟೇ. ಕಲ್ಪನೆ ಎಲ್ಲಿಂದ ಬಂತು? ಯಾವುದೇ ವಿಜ್ಞಾನದ ಆವಿಷ್ಕಾರದ ಹಿಂದೆ ಒಂದು ಕಲ್ಪನೆ, ಐಡಿಯಾ ಇರುತ್ತದೆ. ಸಾವಿರಾರು ವರ್ಷಗಳ ಹಿಂದಿನ ಸಾಹಿತ್ಯದಲ್ಲಿ ಇಂತಹ ಗರ್ಭದ ಹೊರಗಿನ ಜನನದ ಬಗ್ಗೆ ಕಲ್ಪನೆ ಇತ್ತು ಎಂದರೆ ಅಂದಿನ ಸಮಾಜಕ್ಕೆ ಈ ತಂತ್ರಜ್ಞಾನದ ಅರಿವಿತ್ತು ಎಂದೇ ಅರ್ಥ. ಸಂಕೇತಗಳು: ನಮ್ಮ ಪುರಾಣಗಳಲ್ಲಿರುವ ಪ್ರತಿಯೊಂದು ಪವಾಡವೂ ಒಂದು ವೈಜ್ಞಾನಿಕ ಸತ್ಯದ ಸಂಕೇತ. ಅಗ್ನಿ ಎಂದರೆ ಶಕ್ತಿ, ಮಡಕೆ ಎಂದರೆ ರಕ್ಷಾ ಕವಚ. ಇವುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ವಿಜ್ಞಾನ ಗೋಚರಿಸುತ್ತದೆ. ಸ್ನೇಹಿತರೆ, ನಮ್ಮ ದೇಶದ ಈ ಮಹಾನ್ ಸಂಪತ್ತನ್ನು ವಿದೇಶಿಯರು ಗೌರವಿಸುತ್ತಿರುವಾಗ ನಾವು ಅದರ ಮಹತ್ವ ತಿಳಿಯದೆ ವಿರೋಧಿಸುವುದು ಎಷ್ಟು ಸರಿ? ಗೀತೆ ಎಂದರೆ ಅದು ಕೇವಲ ಪುಸ್ತಕವಲ್ಲ, ಅದೊಂದು ಜೀವನದ ದಿಕ್ಸೂಚಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಜ್ಞಾನದ ಈ ಸತ್ಯಗಳು ಎಲ್ಲರಿಗೂ ತಿಳಿಯಲಿ. ಧನ್ಯವಾದಗಳು.